ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾನು ಕ್ರೈಸ್ ಅಂದರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಸಂಬಂಧಿಸಿದಂಥ ಹಲವು ವಿಡಿಯೋಗಳನ್ನು ಕೂಡ ಮಾಡ್ತಾ ಇದ್ದೇನೆ. ಅದರ ನೇಮಕಾತಿಗೆ ಸಂಬಂಧಿಸಿದಂಥ ಡೌಟ್ಗಳನ್ನು ಕೂಡ ನಿಮಗೆ ವಿಡಿಯೋ ಮುಖಾಂತರ ಶೇರ್ ಕೂಡ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಟ್ವಿಟರ್ ಹ್ಯಾಂಡಲ್ನಲ್ಲಿ ಒಂದು ಅಭ್ಯರ್ಥಿಯು ಒಂದು ಕ್ವಶನ್ ಕೇಳಿರುವಂಥದ್ದು, ಅದು ನಿಮ್ಮ ಕ್ವಶನ್ ಕೂಡ ಆಗಿರುತ್ತೆ. ಏನಂದರೆ, ಸರ್ ನಾನು BCom B.Ed ಮುಗಿಸಿದ್ದು, ಹಲವಾರು ಜನ BCom ಪದವೀಧರರಾಗಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಬೇಕೆಂಬ ಆಸೆ ಇದೆ. ಹಾಗೆ ನನಗೂ ಕೂಡ ಇದೆ. ದಯವಿಟ್ಟು ನಮಗೂ ಕೂಡ ಅವಕಾಶ ಒದಗಿಸಿ ಕೊಡಿ ಸರ್. ಕೇವಲ BA ಮತ್ತು BSc ಪದವೀಧರರಿಗೆ ಮಾತ್ರ ಎಲ್ಲ ವಿಜ್ಞಾನ ಇರುತ್ತೆ ಅನ್ನುವುದು ಎಷ್ಟು ಸರಿ ಸರ್? ದಯವಿಟ್ಟು ಇದನ್ನು ಪರಿಗಣಿಸಿ. ಒಬ್ಬ ಅಭ್ಯರ್ಥಿಯು BCom B.Ed ಮಾಡಿರುವಂಥ ಅಭ್ಯರ್ಥಿಯು ಏನಪ್ಪ ಅಂದರೆ, ಸಮಾಜ ಕಲ್ಯಾಣ ಇಲಾಖೆ ಗೌರ್ಮೆಂಟ್ ಆಫ್ ಕರ್ನಾಟಕ ರಿಕ್ವೆಸ್ಟ್ ಮಾಡ್ಕೊತಿರೋದೇನೆಂದರೆ, ನಾನು BCom ಅಭ್ಯರ್ಥಿಯಾಗಿದ್ದೇನೆ, ನನ್ನ ಜೊತೆಗೆ ಬೇರೆ ಅಭ್ಯರ್ಥಿಗಳು ಕೂಡ ಇದ್ದಾರೆ, ಅವರೂ ಕೂಡ ಶಿಕ್ಷಕರಾಗಲು ಒಂದು ಪರ್ಮಿಷನನ್ನು ಕೊಡಿ, ಆ ಒಂದು ಅವಕಾಶವನ್ನು ಕೊಡಿ. BA ಮತ್ತು BSc ಅವರಿಗೆ ಮಾತ್ರ ನೀವು ಅವಕಾಶವನ್ನು ಕೊಡ್ತೀರಿ ಅಂತ ಈ ಒಂದು ಕ್ವಶನನ್ನು ಕೇಳಿಕೊಂಡಿದ್ದಾರೆ ಅಭ್ಯರ್ಥಿಯು. ಇದಕ್ಕೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆ ಏನು ಹೇಳ್ತಾ ಇದೆ ಅಂತಂದರೆ, ರಿಪ್ಲೈ ಮಾಡಿರುವಂಥದ್ದು, ನಮಸ್ಕಾರ, ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಕ್ರೈಸ್ ಮತ್ತು ಶಿಕ್ಷಣ ಇಲಾಖೆಯ ಮಾರ್ಗಸೂಚಿಗಳ ಪ್ರಕಾರ ವಾಣಿಜ್ಯ ಪದವೀಧರರು ಕ್ರೈಸ್ ವಸತಿ ಶಾಲೆಗಳ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಅವಕಾಶ ಇರುವುದಿಲ್ಲ. ಓಕೆ, ಅಧಿಸೂಚನೆಯನ್ನು ಹೊರಡಿಸಿದಾಗ ನಿಯಮಾನುಸಾರ ಆಯ್ಕೆ ವಿಧಾನವನ್ನು ಪ್ರಕಟಿಸಲಾಗುವುದು. ವಂದನೆಗಳು ಅಂತ ಹೇಳಿದ್ದಾರೆ. ಅಂದರೆ ಅದಕ್ಕೆ ಉತ್ತರವಾಗಿ ಏನು ಸಮಾಜ ಕಲ್ಯಾಣ ಇಲಾಖೆಯವರು ರಿಪ್ಲೈ ಮಾಡಿರುವಂಥದ್ದು, ಒಂದು ಕ್ರೈಸ್ ಅಂದರೆ ವಸತಿ ಶಾಲೆಗಳ ಒಂದು ಮಾರ್ಗಸೂಚಿ ಪ್ರಕಾರ ವಾಣಿಜ್ಯ ಪದವೀಧರರು ಈ ಒಂದು ಶಿಕ್ಷಕರ ಹುದ್ದೆಗೆ ಅವಕಾಶ ಇರುವುದಿಲ್ಲ ಅಂತ ರಿಪ್ಲೈ ಮಾಡಿದ್ದಾರೆ. ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಕಾಮರ್ಸ್ ಅಭ್ಯರ್ಥಿಗಳಿದ್ದೀರಿ, BCom ಮೇಲೆ B.Ed ಮಾಡಿದ್ದೀರಿ, ಈ ಒಂದು ಕ್ರೈಸ್ ಅಂದರೆ ಮುಂದೆ ಬರುವಂತಹ ಒಂದು ವಸತಿ ಶಾಲೆಗಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಒಂದು ಶಿಕ್ಷಕರಾಗಲಿಕ್ಕೆ ನೀವು ನಾಟ್ ಎಲಿಜಿಬಲ್, ಅವಕಾಶ ಇರುವುದಿಲ್ಲ ಅಂತ ಹೇಳಿದ್ದಾರೆ.